ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ರಾಜ್ಯಾದ್ಯಂತ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಗ್ಯಾಸ್ ಇಲ್ಲದೆ ಸೌದೆ ಮೊರೆ ಹೋಗಿದ್ದಾರೆ ಪಾಪ ಹೋಟೆಲ್ನ ಮಾಲೀಕರು. ಮಲ್ಲೇಶ್ವರಂನ ಪ್ರತಿಷ್ಠಿತ ಹಳ್ಳಿಮನೆ ಹೋಟೆಲ್ನಲ್ಲಿ ಸೌದೆಯನ್ನ ಬಳಸಿಕೊಂಡು ಅಡುಗೆ ತಯಾರಿಸಲಾಗ್ತಾ ಇದೆ. ಹೋಳಿಗೆ ತಯಾರು ಮಾಡೋದಕ್ಕೆ ಪ್ರತಿದಿನ 2 ಗ್ಯಾಸ್ ಸಿಲಿಂಡರ್ಗಳ ಬೇಡಿಕೆ ಇತ್ತು. ಗ್ಯಾಸ್ ಇಲ್ಲದ ಕಾರಣ ಸೌದೆ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ಸೌದೆಯಿಂದಾಗಿ ಸಿಬ್ಬಂದಿಗಳು ಹೈರಾಣಾಗಿದ್ದಾರೆ. ಗ್ಯಾಸ್ ಕೊರತೆಯಿಂದ ಕೇವಲ ಊಟಕ್ಕಾಗಿ ಮಾತ್ರ ಹೋಳಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಏನಿಲ್ಲ ಅಂತ ಅಂದರೂ ದಿನಕ್ಕೆ 2 ಸಿಲಿಂಡರ್ ಅವಶ್ಯಕತೆ ಇತ್ತು. ಬಟ್ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಸೌದೆ ಮೊರೆ ಹೋಗಿದ್ದಾರೆ. ಸೌದೆಯಲ್ಲೇ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಮಲ್ಲೇಶ್ವರಂನ ಪ್ರತಿಷ್ಠಿತ ಹಳ್ಳಿಮನೆ ಹೋಟೆಲ್ ಇದು. ಗ್ಯಾಸ್ ಕೊರತೆಯಿಂದಾಗಿ ಕೇವಲ ಊಟಕ್ಕಾಗಿ ಮಾತ್ರ ಹೋಳಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಏನೋ ಈ ಸಂಬಂಧ ನಮ್ಮ ಪ್ರತಿನಿಧಿ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಮೇತ್ರೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವಿಚಾರ ದಿನದಿಂದ ದಿನಕ್ಕೆ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಪಡೆಯುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾವೆ. ನಾವಿವತ್ತು ಮಲ್ಲೇಶ್ವರಂನ ಒಂದು ಹಳ್ಳಿ ಮನೆಯ ಹೋಟೆಲ್ ನಲ್ಲಿ ಇದ್ದೇವೆ. ಈ ಹಳ್ಳಿ ಮನೆಯ ಹೋಟೆಲ್ ನಲ್ಲಿ ಹೋಳಿಗೆಯನ್ನ ಸೇವಿಸೋದಕ್ಕೆ ದಿನಾಲು 100 ಜನ ಬರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಗ್ಯಾಸ್ ನ ಕೊರತೆ ಇದ್ದಿದ್ದರಿಂದ ಸೌದೆಯ ಮೊರೆ ಹೋಗಿದ್ದಾರೆ ಹೋಟೆಲ್ನ ಸಿಬ್ಬಂದಿ ಮತ್ತು ಮಾಲೀಕರು. ಹಾಗಾದ್ರೆ ಈ ಎಷ್ಟು ದಿನದಿಂದ ಈ ಸೌದೆಯನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಮಾತಾಡೋದಕ್ಕೆ ಇಲ್ಲಿನ ಸಿಬ್ಬಂದಿ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಗ್ಯಾಸ್ ಕೊರತೆಯಿಂದಾಗಿ ನೀವು ಸೌದೆ ಮೊರೆ ಹೋಗಿದ್ದೀರಿ, ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ ಸರ್? ಮತ್ತೆ ನೀವು ಡೈಲಿ ಮಾಡೋದಕ್ಕೆ ಹೋಳಿಗೆಯನ್ನ ತಯಾರು ಮಾಡೋದಕ್ಕೆ ಎಷ್ಟು ಸಿಲಿಂಡರ್ ಗಳನ್ನ ಬೇಕಾಗ್ತಾ ಇತ್ತು? ಡೈಲಿ 2 ಸಿಲಿಂಡರ್ ಬೇಕಾಯ್ತು. ಇವಾಗ ಕಡಿಮೆ ಊಟಕ್ಕೆ ಮಾತ್ರ ಹೋಳಿಗೆ ಮಾಡ್ತಾ ಇದೀವಿ. ಹೋಳಿಗೆ ಮತ್ತೆ ಊಟಕ್ಕೆ ಮಾತ್ರ ಸೇಲಿಗಿಲ್ಲ. ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಸೌದೆನೂ ಸಿಗ್ತಾನೆ ಇಲ್ಲ. ಇವಾಗ ಎಷ್ಟು ಆಗುತ್ತೆ ಅಷ್ಟು ಮಾಡಿ ಕೊಡ್ತಿದ್ವಿ, ಕಸ್ಟಮರ್ ವಾಪಸ್ ಕಳಿಸಬಾರ್ದಂತ ಆತರ. ನೋಡೋಣ ಮುಂದೆ ಏನಾಗುತ್ತೆ ನೋಡ್ಬೇಕು. ಇವಾಗ 6,000, 5,500, 6,000 ಈ ತರ ಹೇಳ್ತಾ ಇದಾರೆ. ಅದರಿಂದ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಮುಂದೆ ನೋಡ್ಕೊಂಡು ಡಿಸಿಷನ್ ಮಾಡ್ಬೇಕು ಅಂತಿದ್ವಿ. ಗ್ಯಾಸ್ ನಿಂದ ನೀವು ಮೊದಲು ಹೋಳಿಗೆನ ತಯಾರು ಮಾಡ್ತಾ ಇದ್ರಿ, ಈಗ ಸೌದೆ ಮೊರೆ ಹೋಗಿದ್ದೀರಿ. ಸಿಬ್ಬಂದಿ ಏನ್ ಹೇಳ್ತಾ ಇದಾರೆ ಸರ್? ಕಷ್ಟ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೇಳ್ತಾರೆ? ಸಿಬ್ಬಂದಿ ಏನಿಲ್ಲ, ಕಷ್ಟ ಆಗ್ತಿದೆ ಸರ್. ಗ್ಯಾಸ್ ಆದ್ರೆ ಒಂದು ಕಾವು ಆನ್ ಜಾಸ್ತಿ ಹಿಡ್ಕೋಬಹುದು. ಇದರಲ್ಲಿ ಆತರ ಲೆವೆಲ್ ಸಿಗ್ತಾ ಇಲ್ಲ. ಸಿಬ್ಬಂದಿ ಇದ್ರು ಕೆಲವು ವರ್ಕರ್ಸ್ಗೂ ತೊಂದರೆ ಆಗ್ತಾ ಇದೆ, ಭಾರಿ ತೊಂದರೆ ಆಗ್ತಾ ಇದೆ. ಅದರಿಂದ ಮುಂದೆ ನೋಡಬೇಕು, ಇದು ಮಾಡ್ಬೇಕು ಅಂತ ಕೇಳಿದ್ವಿ. ಇವಾಗ ಒಂದು ಮಾತು ಹೇಳಿದ್ರಿ, ನಾವು ಕೇವಲ ಊಟಗಾಗಿ ತಯಾರಿಯನ್ನ ಮಾಡ್ತಾ ಇದೀವಿ, ಸೇಲ್ ಅನ್ನ ಮಾಡೋದಕ್ಕೆ ತಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಗ್ರಾಹಕರು ಏನ್ ರಿಯಾಕ್ಷನ್ ಕೊಡ್ತಾ ಇದಾರೆ ಸರ್ ನೀವು ಹೇಳಿದಾಗ? ಒಳ್ಳೆ ಇಲ್ಲ ಅಂದ್ರೆ ಅವ್ರಿಗೂ ಪಾಪ ಬೇಜಾರಾಗ್ತಾ ಇದೆ. ಹಬ್ಬ ಬರೋದ್ರಿಂದ ಮುಂದಕ್ಕೆ ಗ್ರಾಹಕರಿಗೂ ಸೇಲ್ ಮಾಡಬೇಕು ಅಂತ ಇದ್ ಮಾಡ್ತಿದೀವಿ. ನೋಡೋಣ ಮುಂದೆ ಸೌದೆ ಇದೇ ತರ ಸಿಕ್ಕಿದ್ರೆ ಮಾಡಿ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ಒಂದು 80% ಟ್ರೈ ಮಾಡ್ತಾ ಇದೀವಿ. ಇವಾಗ ಹಬ್ಬದ ದಿನಗಳಲ್ಲಿ ಹೇಗಿದೆ ಸರ್? ಯುಗಾದಿ ಬರ್ತಾ ಇದೆ. ಯುಗಾದಿ ನೋಡ್ಬೇಕು ಸರ್. ಇವಾಗ ಆಲ್ರೆಡಿ ಬುಕಿಂಗ್ ಬರ್ತಾ ಇದೆ. ಎಷ್ಟು ಬುಕಿಂಗ್ ತಗತ್ತೀವಿ ಅಷ್ಟಕ್ಕೆ ಮಾಡಿ ಕೊಡ್ತೀವಿ. ಇನ್ನೊಂದು ಸ್ವಲ್ಪ ದಿನ ಹಬ್ಬ ಹತ್ರ ಬಂದಾಗ ಆಫ್ ಮಾಡ್ಲೇಬೇಕಾಗತ್ತೆ. ಇದಾಗಿತ್ತು ಸಿಬ್ಬಂದಿಯವರ ಮಾತು. ಏನು ಸದ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ನಾವು ಸೌದೆಯನ್ನ ಮೊರೆ ಹೋಗಿ ಹೋಳಿಗೆಯನ್ನ ತಯಾರು ಮಾಡ್ತಾ ಇದೀವಿ. ಇದರಿಂದ ಸಿಬ್ಬಂದಿಯವರಿಗೆ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬ್ರೇಕ್ ಹಾಕಬೇಕು. ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಯುಗಾದಿ ಬರ್ತಾ ಇದೆ. ಆ ಯುಗಾದಿ ಟೈಮಲ್ಲಿ ಕೂಡ ಜಾಸ್ತಿ ಆರ್ಡರ್ ಬರುತ್ತೆ. ಆದ್ರೆ ಆರ್ಡರ್ ಗಳನ್ನ ಲಿಮಿಟೆಡ್ ಆಗಿ ಪಡೆದುಕೊಂಡು ನಂತರ ನಾವು ಆರ್ಡರ್ ಗಳನ್ನ ಬುಕಿಂಗ್ ಮಾಡುವುದನ್ನ ಸ್ಟಾಪ್ ಮಾಡ್ತೀವಿ ಅಂತ ಸಿಬ್ಬಂದಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.